ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹೊಸ ಬೆಳಕು ಭಾಗ 2. ಸೌಮ್ಯ ನಡೆದ ವಿಚಾರವನ್ನು ಹೇಳಿದಾಗ ಅವರ ಅಪ್ಪ ಎದೆ ಹಿಡಿದುಕೊಂಡು ಕುಸಿದು ಬೀಳುತ್ತಾರೆ. ಸೌಮ್ಯ ಅಪ್ಪ ಎಂದು ಅಳುತ್ತಿದ್ದಾಗ ಮೂರ್ತಿ ಬಂದು ನೋಡುತ್ತಾರೆ. ರಾಮಯ್ಯರ ಪ್ರಾಣಪಕ್ಷಿ ಹಾರಿ ಹೋಗಿರುತ್ತದೆ. ಇತ್ತ ಹಾಸ್ಪಿಟಲ್ಗೆ ವರುಣನ್ನು ಅಡ್ಮಿಟ್ ಮಾಡಿ ಡಾಕ್ಟರ್ ಚಿಕಿತ್ಸೆ ಕೊಟ್ಟಾಗ ಅವನು ಸುಧಾರಿಸಿಕೊಂಡರೂ ಅವನು ಬದುಕುವ ಅವಕಾಶ ಕಡಿಮೆ ಇದೆ ಎಂದು ಡಾಕ್ಟರ್ ಹೇಳಿದಾಗ ಸುಭದ್ರ ತಲೆ ತಿರುಗಿ ಬಿದ್ದು ಬಿಡುತ್ತಾರೆ. ಮರುದಿನ ನರ್ಸ್ ಬಂದು ಶ್ಯಾಮರಾಯರನ್ನು ಕರೆದು ಪೇಷಂಟ್ ನಿಮ್ಮೊಂದಿಗೆ ಮಾತನಾಡಬೇಕು ಎಂದು ಹಠ ಮಾಡುತ್ತಿದ್ದಾರೆ, ಬೇಗ ಬನ್ನಿ ಎಂದಾಗ ಶ್ಯಾಮರಾಯರು ಆತರದಿಂದ ಒಳಗೆ ಹೋಗುತ್ತಾರೆ. ವರುಣ್, ಅಪ್ಪ, ನಾನು ಬದುಕುವುದಿಲ್ಲ, ಆದರೆ ನಾನು ಸಾಯುವ ಮೊದಲು ಸೌಮ್ಯಾಳಿಗೆ ಮದುವೆ ಮಾಡಿ. ನಾನು ಎಂದು ಮುಂದೆ ಮಾತನಾಡದೆ ಕೆಮ್ಮುತ್ತಿದ್ದಾಗ ಶ್ಯಾಮರಾಯರು ಅಳುತ್ತಾ, ಬೇಡ ಕಣೋ, ಹೀಗೆ ಮಾತನಾಡಬೇಡ, ನಿನಗೆ ಏನೂ ಆಗುವುದಿಲ್ಲ, ದೇವರಿದ್ದಾನೆ, ಸಮಾಧಾನ ಮಾಡಿಕೊ ಎಂದು ಕಣ್ಣೀರು ಹಾಕುತ್ತಾರೆ. ಆಗ ವರುಣ್, ಇಲ್ಲಪ್ಪ, ದೇವರಿಲ್ಲ, ನಾನು ಸೌಮ್ಯಾಳನ್ನು ಮೆಚ್ಚಿದೆ, ಆದರೆ ಅವರೊಂದಿಗೆ ಬಾಳುವ ಅದೃಷ್ಟ ದೇವರು ಕೊಡಲಿಲ್ಲ. ಆದರೆ ಅಪ್ಪ, ನನ್ನಿಂದ ಅವರ ಜೀವನ ಹಾಳಾಗಬಾರದು, ದಯವಿಟ್ಟು ಅಪ್ಪ ಆ ಹುಡುಗಿಯನ್ನು ಒಪ್ಪಿಸಿ ಮದುವೆ ಮಾಡಿ ಎಂದು ಸಂಕಟ ಪಡುತ್ತಾ, ಅಪ್ಪ, ನಾನು ಸಾಯುವ ಮೊದಲು ಒಂದೇ ಒಂದು ಬಾರಿ ಅವರನ್ನು ನೋಡಬೇಕು ಎಂದು ಕೈ ಮುಗಿಯುತ್ತಾನೆ. ರಾಯರು, ಸರಿ ಕಣೋ, ಕರೆಸುತ್ತೇನೆ, ಆದರೆ ನೀನು ಸಾಯುವ ಮಾತನಾಡಬೇಡ ಎಂದು ಕಣ್ಣೀರು ಹಾಕುತ್ತಾರೆ. ಸೌಮ್ಯಾಳ ಮನೆಗೆ ಕಾಲ್ ಮಾಡಿದಾಗ ಸನಿಹಾ ರಿಸೀವ್ ಮಾಡಿ ಹಲೋ ಎಂದಾಗ ಆ ಕಡೆಯಿಂದ ರಾಯರು, ಹಲೋ ಸೌಮ್ಯ, ಬೇಗ ಬಾರಮ್ಮ, ವರುಣ್ನ ಹಾಸ್ಪಿಟಲ್ಗೆ ಸೇರಿಸಿದ್ದೇವೆ ಎಂದಾಗ ಸನಿಹಾ, ಹಲೋ ಅಂಕಲ್, ನಾನು ಸನಿಹಾ, ಸೌಮ್ಯಾಳ ತಂಗಿ ಎಂದಾಗ ರಾಯರು, ಹೌದಾ, ಸರಿನಮ್ಮ, ಬೇಗ ಅಮ್ಮನಿಗೆ ಹೇಳಿ ಬೇಗ ಸೌಮ್ಯಾಳನ್ನು ಕರೆದುಕೊಂಡು ಬಾರಮ್ಮ ಎಂದು ಅವಳ ಉತ್ತರಕ್ಕೆ ಕಾಯದೆ ಕರೆ ತುಂಡರಿಸುತ್ತಾರೆ. ಸನಿಹಾ ಗಾಬರಿಯಿಂದ ಅಕ್ಕ ಅಕ್ಕ ಎಂದು ಸೌಮ್ಯಾಳ ಕೋಣೆಗೆ ಹೋಗುತ್ತಾಳೆ. ಸೌಮ್ಯ ಕಣ್ಣೀರು ಹಾಕುತ್ತಾ ಕುಳಿತಿರುವುದನ್ನು ನೋಡಿ ಅವಳ ಬಳಿಗೆ ಹೋದ ಸನಿಹಾ, ಅಕ್ಕ, ಬೇಗ ಹೇಳು, ಹೊರಡಬೇಕು, ಮಾವ ಫೋನ್ ಮಾಡಿದ್ದರು, ಅರ್ಜೆಂಟ್ ಬರೋಕೆ ಹೇಳಿದ್ದಾರೆ ಎಂದಳು. ಆಗ ಸೌಮ್ಯ ಆತಂಕದಿಂದ ತಡವರಿಸುತ್ತಾ, ವರುಣ್ ಎಂದಾಗ ಸನಿಹಾ, ಯಾಕೆ ಕೆಟ್ಟದಾಗಿ ಯೋಚಿಸ್ತೀಯಾ, ಮೊದಲು ಹೋಗೋಣ ನಡೆ ಎಂದು ಕರೆದುಕೊಂಡು ಹೋಗುತ್ತಾಳೆ. ತಾಯಿ ಅಂಬಿಕಾ ಸಹ ಅವರಿಬ್ಬರೊಂದಿಗೆ ಬರುತ್ತಾಳೆ. ನೇರ ಆಸ್ಪತ್ರೆಗೆ ಹೋದ ಸೌಮ್ಯ ಹಾಗೂ ಸನಿಹಾ ರಾಯರ ಬಳಿ ಹೋದಾಗ ಅವರು ಆತಂಕದಿಂದ, ಬಂದೆಯ ಮಗಳೇ, ಮೊದಲು ಒಳಗೆ ಹೋಗಿ ವರುಣ್ ಜೊತೆ ಮಾತನಾಡು ಎಂದು ಕಳಿಸುತ್ತಾರೆ. ಸೌಮ್ಯ ಹೆದರುತ್ತಾ ನಿಂತಿರುವುದು ನೋಡಿ ರಾಯರು, ಸರಿ ಬಾಮ್ಮ, ನಾನು ಬರುತ್ತೇನೆ ಎಂದು ಅವಳೊಂದಿಗೆ ಹೆಜ್ಜೆ ಹಾಕುತ್ತಾರೆ. ವರುಣನ್ನು ನೋಡಿದ ಸೌಮ್ಯ ಕಣ್ಣೀರು ಹಾಕುತ್ತಾ ಅವನ ಬಳಿ ಹೋಗಿ ನಿಲ್ಲುತ್ತಾಳೆ. ವರುಣ್ ಕೈ ಮುಗಿಯುತ್ತಾ ಸಂಕಟ ಪಡುತ್ತಾ, ನನ್ನ ಕ್ಷಮಿಸಿ ಸೌಮ್ಯ, ನಿಮಗೆ ಅನ್ಯಾಯ ಮಾಡಿ ಹೋಗುತ್ತಿದ್ದೇನೆ, ಆದರೆ ನನಗೆ ಒಂದು ಮಾತು ಕೊಡಬೇಕು ಎಂದಾಗ ಸೌಮ್ಯಾಳಿಗೆ ಅರ್ಥವಾದಂತೆ ಕೈ ಮುಗಿಯುತ್ತಾ, ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಡಿ, ದಯವಿಟ್ಟು ಎಂದು ಕಣ್ಣೀರು ಹಾಕುತ್ತಾಳೆ. ವರುಣ್ ಸಹ ಒದ್ದಾಡುತ್ತಾ, ಹಾಗೆಲ್ಲ ಮಾತನಾಡಬೇಡಿ, ನಿಮಗಿನ್ನೂ ಬದುಕು ದೊಡ್ಡದಿದೆ, ಅಪ್ಪನಿಗೆ ಎಲ್ಲ ಹೇಳಿದ್ದೇನೆ, ದಯವಿಟ್ಟು ನಾನು ನೆಮ್ಮದಿಯಿಂದ ಸಾಯಲು ಅವಕಾಶವನ್ನು ಮಾಡಿಕೊಡಿ ಎಂದು ಕಣ್ಣೀರು ಹಾಕುತ್ತಾನೆ. ಸೌಮ್ಯ ಅಳುತ್ತಾ, ನಾನು ನಿಮ್ಮನ್ನು ತುಂಬಾ ಪ್ರೀತಿ ಮಾಡುತ್ತಿದ್ದೇನೆ, ನನಗೆ ಮೋಸ ಮಾಡಿ ಬಿಟ್ಟು ಹೋಗಬೇಡಿ ವರುಣ್, ನಿಮಗೆ ಕೈ ಮುಗಿಯುತ್ತೇನೆ ಎಂದು ಅಳುತ್ತಾಳೆ. ರಾಯರು ಕಮ್ಮನಿ ಮಿಡಿಯುತ್ತಾ, ದೇವರೇ, ಇಂಥ ಪ್ರೀತಿಸುವ ಜೋಡಿಗಳನ್ನು ದೂರ ಮಾಡಲು ನಿನಗೆ ಮನಸ್ಸಾದರೂ ಹೇಗೆ ಬಂತೋ ಎಂದು ದೇವರಿಗೆ ಶಪಿಸುತ್ತಾ, ಅಮ್ಮ ಸೌಮ್ಯ, ಈ ಕ್ಷಣದಿಂದ ನೀನು ನನ್ನ ಮಗಳು, ದಯವಿಟ್ಟು ವರುಣ್ನ ಆಸೆಯನ್ನು ಈಡೇರಿಸುತ್ತೇನೆ ಎಂದು ಹೇಳಮ್ಮ, ನನ್ನ ಕಂದ ನೆಮ್ಮದಿಯಿಂದ ಹೋಗಲಿ ಎಂದು ಮುಖ ಮುಚ್ಚಿಕೊಂಡು ಅಳುತ್ತಾರೆ. ಸೌಮ್ಯ ಅಳುತ್ತಾ ಮಾವ ಎಂದಾಗ ರಾಯರು ಕೈ ಮುಗಿಯುತ್ತಾರೆ. ಸೌಮ್ಯ ಮನಸ್ಸಿನ ವಿರುದ್ಧವಾಗಿ ಸರಿ ಎಂದು ಅಳುತ್ತಾ ಹೊರಗೆ ಹೊರಟು ಹೋಗುತ್ತಾಳೆ. ಸನಿಹಾ ಅಕ್ಕ ಎಂದು ಅವಳ ಬಳಿ ಹೋಗಿ ಸಮಾಧಾನ ಮಾಡುತ್ತಾಳೆ. ರಾಯರು ಹೊರಗೆ ಬಂದು ಎಲ್ಲರಿಗೂ ವರುಣ್ ಹೋದ ವಿಷಯ ತಿಳಿಸಿದಾಗ ಸೌಮ್ಯ ದುಃಖದಿಂದ ಕುಸಿದು ಕುಳಿತುಕೊಳ್ಳುತ್ತಾಳೆ. ಅಂಬಿಕಾ ದುಃಖದಿಂದ, ಅಯ್ಯೋ ಪಾಪಿ, 2 ದಿನದ ಅಂತರದಲ್ಲಿ ತಂದೆ ಹಾಗೂ ಗಂಡನನ್ನು ನುಂಗಿಬಿಟ್ಟೆಯಲ್ಲೇ, ನಿನಗೆ ಒಳ್ಳೆಯದಾಗಲ್ಲ, ನೋಡುತ್ತಾ ಇರು ಎಂದು ಜೋರಾಗಿ ಅಳುತ್ತಾಳೆ. ಸನಿಹಾ ಹೋಗಿ, ಸಾಕ್ ಬಾಯ್ ಮುಚ್ಚಮ್ಮ, ಇವತ್ತಿನ ನಮ್ಮೆಲ್ಲರ ದುಃಖಕ್ಕೆ ಕಾರಣ ನೀನು, ಅಕ್ಕ ಅಲ್ಲ. ಪಾಪ ಅಕ್ಕ, ಮದುವೆಯ ಬಗ್ಗೆ 100 ಕನಸು ಕಟ್ಟಿದ್ದಳು,
ನೀನು ಅವಳ ಜೀವನವನ್ನೇ ನಾಶ ಮಾಡಿಬಿಟ್ಟೆ. ಛೀ, ನಿನ್ನನ್ನು ತಾಯಿ ಎಂದು ಕರೆಯೋಕೆ ಅಸಹ್ಯವಾಗುತ್ತಿದೆ ಎಂದು ಸೌಮ್ಯಾಳ ಬಳಿ ಹೋಗಿ ಸಮಾಧಾನ ಮಾಡುತ್ತಾಳೆ. ಸೌಮ್ಯ ಅಳುತ್ತಾ, ಸನಿಹಾ, ನಾನು ನಿಜವಾಗಲೂ ಪಾಪಿ. ಮೊದಲ ಬಾರಿಗೆ ಪ್ರೀತಿ ಮಾಡಿದೆ, ಆದರೆ ಅವರು ನನ್ನನ್ನು ಬಿಟ್ಟು ಹೋದರು ಎಂದು ಸನಿಹಾಳನ್ನು ಅಪ್ಪಿಕೊಂಡು ಅಳುತ್ತಾಳೆ. ವರುಣ್ನ ಎಲ್ಲ ಕಾರ್ಯ ಮುಗಿಸಿ ಮನೆಗೆ ಬಂದ ಸೌಮ್ಯಾಳನ್ನು ಸನಿಹಾ ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ರಾಯರು ಸೊಸೆಯ ದುಃಖ ಅರಿತು ಕಳಿಸಿಕೊಡುತ್ತಾರೆ. ಮನೆಗೆ ಬಂದ ಸೌಮ್ಯಾಳನ್ನು ತಾಯಿ ಕಟುನುಡಿಗಳಿಂದ ನೋಯಿಸಿದಾಗ ಸೌಮ್ಯ ಅಳುತ್ತಾ ಬಾವಿ ಹತ್ತಿರ ಹೋಗುತ್ತಾಳೆ. ಸನಿಹಾಳಿಗೆ ತನಗೆ ಬಿದ್ದ ಕನಸು ನೆನಪಾಗಿ ಗಾಬರಿಗೊಂಡು ಅವಳ ಹಿಂದೆಯೇ ಹೋಗುತ್ತಾಳೆ. ಸೌಮ್ಯಾಳಿಗೆ ಸಮಾಧಾನ ಮಾಡುತ್ತಾ, ಅಕ್ಕ, ಇದರಲ್ಲಿ ನಿನ್ನದು ಯಾವುದೇ ತಪ್ಪಿಲ್ಲ. ಸಾಯುವ ಕೆಟ್ಟ ಯೋಚನೆ ಮಾಡಲಾರೆ ಎಂದು ನನಗೆ ಮಾತು ಕೊಡು ಎಂದಾಗ ಸೌಮ್ಯ ಕಣ್ಣೀರು ಹಾಕುತ್ತಾ, ಬದುಕಲು ನನಗೆ ಯಾವ ಕಾರಣ ಇದೆ ಹೇಳು ಎಂದಾಗ ಸನಿಹಾ ಸಹ ಸಂಕಟ ಪಡುತ್ತಾ, ಹಾಗೆಲ್ಲ ಯೋಚಿಸಬೇಡ, ನೀನು ನಿನಗಾಗಿ ಬದುಕಬೇಕು. ನನಗೆ ಗೊತ್ತು ನಿನ್ನ ದುಃಖ ಏನೆಂದು, ಆದರೆ ಅದಕ್ಕೆ ಸಾವೇ ಪರಿಹಾರ ಅಲ್ಲ ಕಣೆ, ಸಮಾಧಾನ ಮಾಡಿಕೊ ಎಂದು ಅವಳನ್ನು ಒಳಗೆ ಕರೆದುಕೊಂಡು ಹೋಗುತ್ತಾಳೆ. ಮರುದಿನ ಸನಿಹಾ ಊರಿಗೆ ಹೊರಡುವ ಮುನ್ನ ಸೌಮ್ಯಾಳಿಗೆ ಮರುಮದುವೆ ಬಗ್ಗೆ ಯೋಚಿಸುವುದು ಕೆಟ್ಟದಲ್ಲ. ಹೆಂಡತಿ ಸತ್ತ ಮರುದಿನವೇ ಬೇರೆ ಮದುವೆಯಾಗುವ ಗಂಡಸಿಗೆ ಈ ಸಮಾಜ ಏನೂ ಅನ್ನುವುದಿಲ್ಲ. ಅದೇ ಹೆಣ್ಣು ಆ ಕೆಲಸ ಮಾಡಿದರೆ ನಿಂದಿಸುತ್ತದೆ. ಆದರೆ ಕಾಲ ಬದಲಾಗಿದೆ. ಪುರುಷನಂತೆ ಮಹಿಳೆಯೂ ಮರುಮದುವೆ ಆದರೆ ತಪ್ಪೇನಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಯೋಚಿಸಕ್ಕ. ಸರಿ, ನಾನಿನ್ನು ಬರುತ್ತೇನೆ. ನಿನಗೆ ಏನೇ ಸಹಾಯ ಬೇಕಾದರೂ ಒಂದು ಕಾಲ್ ಮಾಡೋ, ಮರುಗಳಿಗೆ ನಿನ್ನ ಕಣ್ಣು ಮುಂದೆ ಇರುತ್ತೇನೆ, ಸರಿನಾ ಎಂದು ಸೌಮ್ಯಾಳನ್ನು ಅಪ್ಪಿಕೊಂಡು ಸಮಾಧಾನ ಮಾಡಿ ಸನಿಹಾ ಬೆಂಗಳೂರಿಗೆ ಬರುತ್ತಾಳೆ. ಸೌಮ್ಯ ಸನಿಹಾಳ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ, ದೇವರೇ, ನನಗೇಕೆ ಈ ಶಿಕ್ಷೆ? ವರುಣ್ಗೆ ಮಾತು ಕೊಟ್ಟೆ, ಆದರೆ ನನ್ನಿಂದ ಮತ್ತೊಂದು ಮದುವೆ ಸಾಧ್ಯನಾ? ಸಮಾಜ ನನ್ನನ್ನು ಅಗೌರವದಿಂದ ನೋಡಿದರೆ? ಛೆ, ವರುಣನ್ನು ಬಿಟ್ಟು ಬೇರೆಯವರಿಗೆ ಈ ಮನಸ್ಸಲ್ಲಿ ಜಾಗ ಕೊಡಲು ಸಾಧ್ಯವೇ ಎಂದು ಯೋಚಿಸುತ್ತಾ ಹಾಗೇ ನಿದ್ರೆಗೆ ಜಾರಿದ ಸೌಮ್ಯಾಳ ಮುಖದ ಮೇಲೆ ನೀರು ಬಿದ್ದಾಗ ಬೆಚ್ಚಿ ಹೇಳುತ್ತಾಳೆ. ಎದುರಾಗಿ ನಿಂತಿರುವ ಚಿಕ್ಕಮ್ಮನನ್ನು ನೋಡಿದ ಸೌಮ್ಯ ಹೆದರುತ್ತಾ ನಿಲ್ಲುತ್ತಾಳೆ. ಅಂಬಿಕಾ ಕೋಪದಿಂದ, ಮಹಾರಾಣಿಯ ನಿದ್ರೆ ಆಗಿದ್ದರೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತೀರಾ ಎಂದು ವ್ಯಂಗ್ಯವಾಗಿ ಕೇಳಿದಾಗ ಸೌಮ್ಯ ಏನೂ ಉತ್ತರಿಸದೆ ಅಡುಗೆ ಮನೆಯತ್ತ ನಡೆಯುತ್ತಾಳೆ. ಅಲ್ಲಿ ರಾಶಿ ಪಾತ್ರೆ ಬಿದ್ದಿರುತ್ತವೆ. ಸೌಮ್ಯ ಪಾತ್ರೆ ತೊಳೆಯುವಾಗ ಬಂದ ಮೂರ್ತಿ ಬೇಕೆಂದೇ ಅವಳ ಜೊತೆಗೆ ಅಸಭ್ಯವಾಗಿ ವರ್ತಿಸಿದಾಗ ಸೌಮ್ಯ ಕೋಪದಿಂದ ಅವನ ಕೆನ್ನೆಗೆ ಬಾರಿಸುವ ಸಮಯಕ್ಕೆ ಅಂಬಿಕಾ ಬಂದು ಸೌಮ್ಯಾಳಿಗೆ ನಿಂದಿಸಿ, ಛೀ, ನೀನು ಹೆಣ್ಣಾ? ನಿನ್ನೆ ಅಷ್ಟೇ ಗಂಡನನ್ನು ಮಣ್ಣಲ್ಲಿ ಹಾಕಿ ಬಂದಿದ್ದೀಯಾ, ಇಷ್ಟು ಬೇಗ ಎಂದು ಮುಂದೆ ಏಳುವವಳ ಕೆನ್ನೆಗೆ ಬಾರಿಸಿದ ಸೌಮ್ಯ ಅಳುತ್ತಾ, ನೀವು ಒಬ್ಬ ಹೆಣ್ಣಾ? ನಾನು ನಿಮ್ಮ ಮಗಳು ಎಂದು ಒಂದು ದಿನವೂ ಪ್ರೀತಿ ತೋರಲಿಲ್ಲ. ಕಡೇ ಪಕ್ಷ ನಾನು ಒಬ್ಬ ಮನುಷ್ಯಳು ಅಂತಾನೂ ನೋಡದೆ 2 ದಿನಕ್ಕೆ ಸಾಯುವ ಹುಡುಗನೊಂದಿಗೆ ಮದುವೆ ಮಾಡಿ ನನ್ನ ಜೀವನವನ್ನೇ ನಾಶ ಮಾಡಿದರೋ ನಾನು ನಿಮಗೆ ಒಂದು ಮಾತನ್ನೂ ಆಡದೆ ನನ್ನ ಹಣೆಯ ಬರಹ ಎಂದು ಎಲ್ಲವನ್ನೂ ಸಹಿಸಿಕೊಂಡೆ. ಆದರೆ ಇವತ್ತು ನೀವು ನನ್ನ ನಡತೆಯನ್ನೇ ಶಂಕಿಸಿದ್ದೀರಿ. ಇದನ್ನು ಯಾವುದೇ ಹೆಣ್ಣು ಸಹಿಸುವುದಿಲ್ಲ ಎಂದು ಅಳುತ್ತಾ ಮಾತನಾಡುವ ಸೌಮ್ಯಾಳನ್ನು ಅಂಬಿಕಾ ಕೋಪದಿಂದ, ನನಗೇ ಒಡೆಯುವಷ್ಟು ಧೈರ್ಯ ಬಂತ ನಿನಗೆ? ಇನ್ನು ಈ ಮನೆಯಲ್ಲಿ ಜಾಗವಿಲ್ಲ, ಮೊದಲು ತೊಲಗು ಇಲ್ಲಿಂದ ಎಂದು ಅವಳನ್ನು ಎಳೆದುಕೊಂಡು ಹೊರಬಂದು ಆಚೆ ಹಾಕುತ್ತಾಳೆ. ಸೌಮ್ಯ ಅಮ್ಮ ಎಂದು ಕೆಳಗೆ ಬೀಳುವವಳನ್ನು ರಾಯರು ಹಿಡಿದುಕೊಂಡು ಅಂಬಿಕಾಳ ಮುಂದೆ ಬಂದು ಕೋಪದಿಂದ, ನಿನ್ನಂಥ ತಾಯಿ ಯಾರಿಗೂ ಬೇಡ. ಛೀ, ಈ ಹುಡುಗಿ ಯಾವ ಸ್ಥಿತಿಯಲ್ಲಿ ನಿಮ್ಮ ಮನೆಗೆ ಬಂದಿದೆ ಎಂಬ ಅರಿವೂ ಇಲ್ಲದೆ ಈ ರೀತಿ ನಡೆದುಕೊಳ್ಳಲು ನಿಮಗೆ ಮನಸ್ಸಾದರೂ ಹೇಗೆ ಬಂತು? ಛೀ, ಸೌಮ್ಯ, ನಡೆಯಮ್ಮ, ಇವತ್ತಿಗೆ ಈ ಮನೆಯ ಋಣ ತೀರಿತು ಎಂದು ಕರೆದುಕೊಂಡು ಹೋಗುತ್ತಾರೆ. ಮನೆಗೆ ಕರೆದುಕೊಂಡು ಬಂದ ರಾಯರು ಹೆಂಡತಿಗೆ ಎಲ್ಲ ವಿಚಾರ ತಿಳಿಸಿದಾಗ ಸುಭದ್ರ ಸಹ ದುಃಖ ಪಡುತ್ತಾ, ರೀ, ಮೊದಲು ಈ ಹುಡುಗಿಗೆ ಮದುವೆ ಮಾಡೋಣ. ಒಂಟಿ ಹುಡುಗಿ ಎಂದು ಎಲ್ಲರೂ ನೋವು ಕೊಡುವವರೇ ಎಂದು ಅಳುತ್ತಾರೆ. ರಾಯರು, ಹೌದು ಸುಭದ್ರ, ಹೆಣ್ಣಿಗೆ ಹಿಂದೆ ಬೆಂಬಲ ಇಲ್ಲ ಎಂದರೆ ಎಲ್ಲರೂ ನೋವು ಕೊಡುತ್ತಾರೆ. ನಾನು ನಾಳೆಯೇ ಶಂಕರ್ಗೆ ಕಾಲ್ ಮಾಡಿ ಮಾತನಾಡುತ್ತೇನೆ ಎಂದು ನಿರ್ಧರಿಸುತ್ತಾರೆ. ಮರುದಿನ ರಾಯರು ಕಾಲ್ ಮಾಡಿದ್ದಕ್ಕಾಗಿ ಮನೆಗೆ ಬಂದ ಶಂಕರ್ ಹಾಗೂ ಅವರ ಧರ್ಮಪತ್ನಿ ಲಕ್ಷ್ಮಿಯವರು ಸೌಮ್ಯಾಳ ಸ್ಥಿತಿಗೆ ಮರುಗುತ್ತಾರೆ. ಹಾಗೆ ತಮ್ಮ ಮಗನಿಗೆ ಮದುವೆ ಮಾಡಿಕೊಳ್ಳಲು ಒಪ್ಪಿಗೆ ಸೂಚಿಸಿದಾಗ ರಾಯರು ಗೊಂದಲದಿಂದ, ನಿನ್ನ ಮಗನನ್ನು ಒಂದು ಮಾತು ಎಂದಾಗ ಶಂಕರ್, ನಾನು ಆರ್ಮಿಯಲ್ಲಿ ಇದ್ದವನು,
ನನ್ನ ಮಾತೇ ನಡೆಯಬೇಕು. ಅವನನ್ನು ಏನು ಕೇಳೋದು? ನಾನು ಮನೆಗೆ ಹೋಗಿ ನಿನಗೆ ಕಾಲ್ ಮಾಡುತ್ತೇನೆ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋಣ. ಈ ಹುಡುಗಿ ನಿನ್ನ ಮಗಳು. ಇನ್ನು ಮುಂದೆ ಈ ಮೇಜರ್ ಶಂಕರ್ ರಾವ್ನ ಸೊಸೆ ಅಷ್ಟೇ. ಲಕ್ಷ್ಮಿ, ನಡೆ ಹೋಗೋಣ ಎಂದು ಹೋಗುತ್ತಿರುವಾಗ ಸೌಮ್ಯ ರೂಮಿನಲ್ಲಿ ಕುಳಿತಿರುವುದನ್ನು ನೋಡಿ ಅವಳ ಬಳಿ ಹೋಗಿ ತಲೆ ಸವರುತ್ತಾ, ಚಿಂತಿಸಬೇಡ ಮಗು, ನಾನು ತುಂಬ ಫಾಸ್ಟ್ ಆಗಿ ನಿರ್ಧಾರ ತೆಗೆದುಕೊಳ್ಳುವ ವ್ಯಕ್ತಿ. ಆದರೆ ಯಾರಿಗೂ ಅನ್ಯಾಯ ಆಗಲು ಬಿಡುವುದಿಲ್ಲ. ಎಲ್ಲ ಸರಿ ಹೋಗುತ್ತೆ, ನಾನು ಬರುತ್ತೇನೆ ಎಂದು ಹೊರಟು ಹೋಗುತ್ತಾರೆ. ಮನೆಗೆ ಬಂದು ಮಗನಿಗೆ ಹೇಳಿದಾಗ ಮೊದಲು ಒಪ್ಪದ ಸಂತೋಷ್ ತಂದೆಯ ಬಂದೂಕಿಗೆ ಹೆದರಿ ಒಪ್ಪಿಕೊಳ್ಳುತ್ತಾನೆ. ಅವನು ಹೊರಟು ಹೋದ ಮೇಲೆ ಲಕ್ಷ್ಮಿಯವರು ಪತಿಯನ್ನು ನೋಡಿ, ರೀ, ನೀವ್ಯಾಕೆ ಸೌಮ್ಯಳಿಗೆ ಇನ್ನೂ ಮದುವೆ ಆಗಿಲ್ಲ, ಅವಳು ರಾಮಣ್ಣ ಮಗಳು ಎಂದು ಯಾಕೆ ಸುಳ್ಳು ಹೇಳಿದ್ರಿ? ನಾಳೆ ನಿಜ ಗೊತ್ತಾದರೆ ಇವನು ಆ ಹುಡುಗಿ ಜೊತೆಗೆ ಇರುತ್ತಾನೆ ಎಂದು ಏನು ನಂಬಿಕೆ? ಮೊದಲೇ ಸುಳ್ಳು ಹೇಳುವರನ್ನು ಕಂಡರೆ ವಿಷ ಕಾರುತ್ತಾನೆ ಎಂದಾಗ ಶಂಕರ್ ಅವರು ನಗುತ್ತಾ, ಅಷ್ಟೊತ್ತಿಗೆ ಆ ಹುಡುಗಿ ಮಡಿಲಲ್ಲಿ ಮಗು ಬಂದಿರುತ್ತದೆ. ಚಿಂತಿಸಬೇಡ, ನಾನು ನನ್ನ ಗೆಳೆಯನಿಗೆ ಮಾತು ಕೊಟ್ಟಿದ್ದೇನೆ, ಅದು ನೆರವೇರಲೇಬೇಕು. ಇಂಡಿಯಾ ಪಾಕಿಸ್ತಾನ್ ಯುದ್ಧ ಮಾಡಿಯಾದರೂ ಸರಿ, ಮದುವೆ ಆಗಲೇಬೇಕು ಎಂದು ಹೇಳುತ್ತಾ ಹೊರಟು ಹೋದ ಪತಿಯನ್ನು ನೋಡಿ ಹಣೆ ಬಡಿದುಕೊಳ್ಳುತ್ತಾ, ದೇವರೇ, ಮುಂದೆ ಏನು ಕಾದಿದೆಯೋ ಎಂದು ಯೋಚಿಸುತ್ತಾ ನಿಂತು ಬಿಡುತ್ತಾರೆ. ರಾತ್ರಿ ಸಂತೋಷ್ ಹೆದರುತ್ತಾ ಶಂಕರ್ ಅವರ ರೂಮಿಗೆ ಬಂದು ಅಪ್ಪಾಜಿ ಎಂದಾಗ ಶಂಕರ್ ಅವರು ಏನು ಎಂದು ಕೇಳಿದಾಗ ಸಂತೋಷ್ ಹೆದರುತ್ತಾ, ಅದು ನನಗೆ ಈ ಮದುವೆ ಇಷ್ಟವಿಲ್ಲ, ನಾನು ಎಂದು ಮುಂದೆ ಹೇಳಲಾಗದೆ ತೊದಲುತ್ತಾನೆ. ಶಂಕರ್ ಅವರು, ಏನು ಅದು, ನನ್ನ ಮುಂದೆ ನಿಂತು ಮದುವೆ ಬೇಡ ಅನ್ನುವಷ್ಟು ಧೈರ್ಯ ಬಂತಾ ಎಂದಾಗ ಸಂತೋಷ್ ಭಯದಿಂದ, ಅದು ಆಗಲ್ಲಪ್ಪ ಎನ್ನುತ್ತಾನೆ. ಶಂಕರ್ ಅವರು, ಮುಂದೆ ಯಾವುದೇ ಮಾತು ಬೇಕಿಲ್ಲ, ನಾನು ನಿರ್ಧರಿಸಿ ಆಗಿದೆ, ನೀನು ಮದುವೆ ಆಗ್ತೀಯಾ ಅಷ್ಟೇ. ಸೌಮ್ಯ ಚಿನ್ನದಂತಹ ಹುಡುಗಿ, ಅವಳನ್ನು ಮದುವೆಯಾದರೆ ನೀನು ಸುಖದಿಂದ ಇರುತ್ತಿ, ತಿಳಿತಾ? ಹೋಗು, ಟೈಮ್ ಆಯಿತು, ಬೆಳಗ್ಗೆ ಜಾಗಿಂಗ್ ಹೋಗೋಕೆ ಇದೆ. ಯು ಮೇ ಗೋ ನಾವ್ ಎಂದು ತಮ್ಮ ಮಿಲಿಟರಿ ಸ್ಟೈಲ್ನಲ್ಲಿ ಹೇಳಿದಾಗ ಸಂತೋಷ್, ಛೆ, ಎಲ್ಲ ನನ್ನ ಕರ್ಮ ಎಂದು ಗೊಣಗುತ್ತಾ ತನ್ನ ರೂಮಿಗೆ ಹೋಗುತ್ತಾನೆ. ತನ್ನ ರೂಮಿಗೆ ಬಂದು ತನ್ನ ಹಳೆಯ ಪೆಟ್ಟಿಗೆ ತೆರೆದು ತನ್ನ ಕಾಲೇಜು ದಿನಗಳನ್ನು ನೆನೆಯುತ್ತಾ ಅದರಲ್ಲಿಯ ಕಿವಿ ಜುಮುಕಿ ಒಂದು ನೋಡಿ, ಹೇ ಹುಡುಗಿ, ಎಲ್ಲಿರುವೆ? ನಿನಗಾಗಿ ಈ ಜೀವ ಕಾದಿದೆ, ಬೇಗ ಬಂದು ಸೇರು ಎಂದು ಆ ಕಿವಿಯೋಲೆಗೆ ಮುತ್ತಿಟ್ಟು ಮರುಕ್ಷಣವೇ ತಂದೆಯ ಮಾತನ್ನು ನೆನೆದು ತನ್ನ ಪ್ರೀತಿ ಕೈಜಾರಿ ಹೋಗುತ್ತಿರುವುದನ್ನು ನೋಡಿ ಅವನ ಕಣ್ಣಿಂದ ಹನಿ ಜಾರುತ್ತದೆ. ಹೊರಗಡೆ ಶಂಕರ್ ಅವರ ಧ್ವನಿಗೆ ಹೆದರಿ ಮಲಗಿಬಿಡುತ್ತಾನೆ. ಬೆಳಿಗ್ಗೆ ಎದ್ದ ಸಂತೋಷ್ ತಂದೆ ಜಾಗಿಂಗ್ ಹೋಗಿದ್ದು ಕನ್ಫರ್ಮ್ ಮಾಡಿಕೊಂಡು ತಾಯಿಯ ಬಳಿ ಹೋಗಿ ಅಮ್ಮ ಎಂದಾಗ ಲಕ್ಷ್ಮಿಯವರು, ಯಾಕೋ ಸಂತೋಷ್, ಏನಾದರೂ ಬೇಕಿತ್ತೇನೋ ಎಂದರು. ಸಂತೋಷ್, ಅಮ್ಮ, ನನಗೆ ಈ ಮದುವೆ ಇಷ್ಟವಿಲ್ಲ, ನನ್ನ ಪ್ರೀತಿ ಉಳಿಸಿಕೊಡಮ್ಮ ಎಂದು ಕಣ್ಣೀರು ಹಾಕುತ್ತಾನೆ. ಲಕ್ಷ್ಮಿ ಸಹ ದುಃಖದಿಂದ, ಅದು ಹೇಗೋ ಸಾಧ್ಯ? ನಿಮ್ಮ ಅಪ್ಪ ತಮ್ಮ ಆರ್ಮಿಯಲ್ಲಿ ಕಲಿತು ಬಂದ ಎಲ್ಲ ಶಿಸ್ತನ್ನು ನಮ್ಮ ಮೇಲೆ ಪ್ರಯೋಗ ಮಾಡುತ್ತಿದ್ದಾರೆ. ಆದರೆ ಅವರಿಗೆ ಎದುರು ನಿಲ್ಲುವ ಧೈರ್ಯ ಈ ನಿನ್ನ ತಾಯಿಗೆ ಇಲ್ಲ ಮಗನೇ, ಕ್ಷಮಿಸಪ್ಪ ಎಂದಾಗ ಸಂತೋಷ್, ಅಮ್ಮ ಪ್ಲೀಸ್ ಅಮ್ಮ, ನಿನಗೆ ಗೊತ್ತಲ್ವಾ ನಾನು ಪ್ರೀತಿ ಮಾಡೋದು ಎಂದಾಗ ಲಕ್ಷ್ಮಿಯವರು, ಹುಚ್ಚನ ಥರ ಮಾತಾಡಬೇಡ, ಅವಳು ಯಾರೆಂದೂ ಗೊತ್ತಿಲ್ಲ, ಅವಳ ಮುಖವನ್ನು ನೋಡದೆ ಒಂದು ಜುಮುಕಿ ಇಟ್ಟುಕೊಂಡು ಜೀವನ ಪರ್ಯಂತ ಕಾಯುತ್ತೇನೆ ಎನ್ನುತ್ತಿದ್ದೀಯಾ? ನಿನಗೆ ಏನು ಹೇಳಬೇಕು? ಮಗು, ಸೌಮ್ಯ ಬಂಗಾರದಂತಹ ಹುಡುಗಿ ಕಣೋ, ನನಗೆ ನಂಬಿಕೆ ಇದೆ, ಅವಳನ್ನು ಮದುವೆಯಾದರೆ ನೀನು ತುಂಬ ಚೆನ್ನಾಗೇ ಇರುತ್ತೀಯಾ, ಹಠ ಮಾಡಬೇಡವೋ ಎನ್ನುತ್ತಿದ್ದಾಗ ಬಾಗಿಲ ಬಳಿ ಶಂಕರ್ ನಿಂತಿರುತ್ತಾರೆ. ಅವರನ್ನು ನೋಡಿ ತಾಯಿ ಮಗ ಇಬ್ಬರೂ ಗಾಬರಿಯಾಗುತ್ತಾರೆ. ಆಗ ಶಂಕರ್ ಅವರು, ಮಗು, ನಾನು ಪ್ರೀತಿಯ ವಿರೋಧಿ ಅಲ್ಲಪ್ಪ, ಆದರೆ ನೀನು ಪ್ರೀತಿ ಮಾಡೋ ಹುಡುಗಿ ಯಾರೆಂದು ನಿನಗೇ ಗೊತ್ತಿಲ್ಲ. ಅವಳು ಯಾರೋ, ಎಲ್ಲಿ ಅವಳು, ಅವಳನ್ನು ಕರೆದುಕೊಂಡು ಬಾ, ನಾನು ಖಂಡಿತ ಮದುವೆ ಮಾಡಿಸುತ್ತೇನೆ ಎನ್ನುತ್ತಿದ್ದಾಗ ಸಂತೋಷ್ ಸಂತಸದಿಂದ ಅಪ್ಪ ಎಂದನೋ. ಶಂಕರ್ ಅವರು, ನನ್ನ ಮಾತಿನ್ನೂ ಮುಗಿದಿಲ್ಲ, ಮೊದಲು ಸರಿಯಾಗಿ ಕೇಳಿಸಿಕೊ. 1 ವಾರ ನಿನಗೆ ಟೈಮ್ ಕೊಡುತ್ತೇನೆ, ಅಷ್ಟರಲ್ಲಿ ಅವಳನ್ನು ಕರೆದುಕೊಂಡು ಬಂದು ತೋರಿಸು. ಒಂದು ವೇಳೆ ಆಗದಿದ್ದರೆ ನಾನು ನೋಡಿದ ಹುಡುಗಿಯೊಂದಿಗೆ ಮದುವೆಯಾಗಬೇಕು, ಸರಿನಾ ಎಂದಾಗ ಸಂತೋಷ್, ಸರಿಯಪ್ಪ, ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ ಎಂದು ಹೋಗುತ್ತಾನೆ. ಲಕ್ಷ್ಮಿ ಆತಂಕದಿಂದ, ರೀ, ಇದೇನು ಹೇಳಿದಿರಿ ನೀವು ಎಂದಾಗ ಶಂಕರ್ ಅವರು ನಗುತ್ತಾ, ಚಿಂತಿಸಬೇಡ ಲಕ್ಷ್ಮಿ, ಅವನಿಂದ ಅದು ಸಾಧ್ಯವಿಲ್ಲ, ನಾನು ನಿರ್ಧರಿಸಿ ಆಗಿದೆ. ಸೌಮ್ಯ ಈ ಮನೆ ಸೊಸೆ ಆಗೇ ಆಗುತ್ತಾಳೆ. ಹೋಗು, ನನಗೆ ಸ್ನಾನಕ್ಕೆ ಸಿದ್ಧ ಮಾಡು ಹೋಗು ಎಂದು
ಶಂಕರ್ ಅವರು ಚೇರಿಗೆ ಆಧಾರವಾಗಿ ಕುಳಿತುಕೊಳ್ಳುತ್ತಾರೆ. ಸಂತೋಷ್ ಹೇಗಾದರೂ ಮಾಡಿ ತನ್ನ ಪ್ರೀತಿ ಪಡೆಯಲು ಹುಡುಕಿಕೊಂಡು ಎಲ್ಲ ಕಡೆಗೆ ಅಲೆಯುತ್ತಾನೆ. ಅವನ ಪ್ರೀತಿ ಸಿಗುತ್ತದೆ. ಅವನು ಸಂತಸದಿಂದ ಅವಳನ್ನು ನೋಡಲು ಹೋದಾಗ ಸುಹಾಸಿನಿ ಅವನ ಪ್ರೀತಿಯನ್ನು ನಿರಾಕರಿಸಿ ಅವಮಾನಿಸುತ್ತಾಳೆ. ದುಃಖದಿಂದ ಮನೆಗೆ ಬಂದಾಗ ಶಂಕರ್ ಅವರು, ನನಗೆ ಗೊತ್ತಿತ್ತು ನೀನು ಮರಳಿ ಇಲ್ಲಿಗೆ ಬರುತ್ತೀ ಎಂದು. ಈಗಲಾದರೂ ಬುದ್ಧಿವಂತನಾಗು. ನಾನು ತೋರಿಸಿದ ಹುಡುಗಿಯನ್ನು ಮದುವೆಯಾಗಿ ಸುಖದಿಂದ ಇರು ಎಂದಾಗ ಲಕ್ಷ್ಮಿ ಸಹ, ಹೌದು ಕಂದ, ಅಪ್ಪ ಹೇಳೋದು ಕೇಳು ಎನ್ನುತ್ತಾರೆ. ಸಂತೋಷ್, ಸರಿಯಪ್ಪ, ಆದರೆ ನಾನು ಒಂದು ಬಾರಿ ಆ ಹುಡುಗಿಯನ್ನು ನೋಡಬೇಕು ಎಂದಾಗ ಶಂಕರ್ ಅವರು ಸಂತಸದಿಂದ, ಸರಿ ಮಗನೇ, ನಾಳೆಯೇ ಭೇಟಿ ಮಾಡಿಸುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಶ್ಯಾಮರಾಯರಿಗೆ ಕಾಲ್ ಮಾಡುತ್ತಾರೆ. ಶ್ಯಾಮರಾಯರು ಸೌಮ್ಯ ಬಳಿ ಬಂದು, ಮಗಳೇ, ನಾಳೆ ಆ ಹುಡುಗ ಸಂತೋಷ್ ಬರುತ್ತಿದ್ದಾರೆ. ಇಬ್ಬರು ಮನಸ್ಸು ಬಿಚ್ಚಿ ಮಾತನಾಡಿ, ಆವಾಗಲೇ ಇಬ್ಬರ ಮಧ್ಯದಲ್ಲಿ ಒಳ್ಳೆಯ ಬಂಧ ಏರ್ಪಡಲು ಸಾಧ್ಯ ಎನ್ನುತ್ತಾರೆ. ಆಗ ಸೌಮ್ಯ, ಮಾವ, ನನಗೆ ಯಾಕೋ ಈ ಮದುವೆ ಆಗುವುದು ಸರಿ ಕಾಣುತ್ತಿಲ್ಲ. ವರುಣನ್ನು ಮರೆತು ಬೇರೆಯವರ ಜೊತೆಗೆ ನನ್ನಿಂದ ಸಾಧ್ಯವಿಲ್ಲ ಎಂದು ಅಳುತ್ತಾಳೆ. ಆಗ ಸುಭದ್ರ, ಹಾಗೆಲ್ಲ ಯೋಚಿಸಬಾರದು ಮಗು. ನನ್ನ ವರುಣ್ಗೆ ಅದೃಷ್ಟ ಇಲ್ಲ ನಿನ್ನಂಥ ಬಂಗಾರದ ಗೊಂಬೆ ಜೊತೆಗೆ ಜೀವನ ಕಳೆಯಲು. ಆದರೆ ಅವನ ಆಸೆ ನೀನು ಒಂಟಿಯಾಗಿ ಇರಬಾರದೆಂದು. ಜೀವನ ದೊಡ್ಡದಮ್ಮ, ಎದುರಿಸಲೇಬೇಕು. ಸರಿ ಮಲಗೋ, ಸಮಯ ಆಯಿತು. ನಾಳೆ ಅನೀಶ್ ಹಾಗೂ ಶ್ರಾವ್ಯ ಬೆಂಗಳೂರಿಗೆ ಹೋಗುತ್ತಿದ್ದಾರೆ. ಅವರಿಗೆ ಬೇಗ ಎದ್ದು ತಿಂಡಿ ಮಾಡಬೇಕು. ಬೇಗ ಎದ್ದು ಬಾರಮ್ಮ. ಈ ಹಾಳಾದ ಮಂಡಿ ನೋವು ಜೀವ ತಿನ್ನುತ್ತೆ ಎಂದಾಗ ಸೌಮ್ಯ, ಸರಿ ಅತ್ತೆ, ನೀವು ರೆಸ್ಟ್ ಮಾಡಿ ಎಂದು ಕಳಿಸುತ್ತಾಳೆ. ಬೆಳಗಿನ ಜಾವ ಬೇಗ ಎದ್ದ ಸೌಮ್ಯ ಎಲ್ಲ ಸಿದ್ಧತೆ ಮಾಡುತ್ತಿರುವಾಗ ಶ್ರಾವ್ಯ ಬಂದು, ಸೌಮ್ಯ, ಒಬ್ಬಳೇ ಎಲ್ಲವನ್ನೂ ಮಾಡಿದೀಯಾ? ನನ್ನನ್ನು ಎಬ್ಬರಿಸಬಾರದಾ ಎಂದಾಗ ಸೌಮ್ಯ, ಪರವಾಗಿಲ್ಲ ಅಕ್ಕ, ನೀವು ಸ್ನಾನ ಮಾಡಿ ಬನ್ನಿ, ನಾನು ಎಲ್ಲ ಕೆಲಸ ಮುಗಿಸುತ್ತೇನೆ ಎಂದು ಕಳಿಸುತ್ತಾಳೆ. ಶ್ರಾವ್ಯ ಮನದಲ್ಲಿ, ವರುಣ್, ನೀನು ಅನ್ಲಕ್ಕಿ. ಇಂತಹ ಮುದ್ದಾದ ಹೆಂಡತಿಯ ಜೊತೆಗೆ ಬಾಳುವ ಅದೃಷ್ಟ ದೇವರು ನಿನಗೆ ಕೊಡಲಿಲ್ಲ ಎಂದು ಕಣ್ಣೀರು ಒರೆಸಿಕೊಳ್ಳುತ್ತಾ ಹೋಗುತ್ತಾಳೆ. ಸೌಮ್ಯ ಗೋಡೆಗೆ ಹೊರಗಿ, ಈ ಮನೆಯ ಎಲ್ಲ ಜನರು ಎಷ್ಟು ಒಳ್ಳೆಯವರು. ನಾನೇ ಪಾಪಿ. ನಾನು ಬಂದು ಈ ಮನೆಯನ್ನು ದುಃಖಕ್ಕೆ ನೂಕಿದಂತಾಯಿತು. ವರುಣ್, ನಿಮ್ಮ ಸ್ಥಾನವನ್ನು ಬೇರೊಬ್ಬರಿಗೆ ಹೇಗೆ ನೀಡಲಿ? ನನ್ನ ಇಕ್ಕಟ್ಟಿಗೆ ಯಾಕೆ ಸಿಲುಕಿಸಿ ಹೋದ್ರಿ ಎಂದು ಅಳುತ್ತಾಳೆ. ಅನೀಶ್ ಹಾಗೂ ಶ್ರಾವ್ಯ ಹೊರಡುವ ಮುನ್ನ ಸೌಮ್ಯಾಳ ಮನವನ್ನು ಒಲಿಸುವ ಪ್ರಯತ್ನವನ್ನು ಮಾಡಿ ಹೊರಟು ಹೋಗುತ್ತಾರೆ. ಶ್ಯಾಮರಾಯರು ಸೌಮ್ಯಾಳ ಮದುವೆಯ ನಂತರ ತಾವು ಬೆಂಗಳೂರಿಗೆ ಬಂದು ನೆಲೆಸುತ್ತೇವೆ ಎಂದು ಹೇಳಿ ಕಳಿಸುತ್ತಾರೆ. ಸುಮಾರು 10 ಗಂಟೆಗೆ ತಂದೆ ತಾಯಿಯ ಜೊತೆಗೆ ಬಂದ ಸಂತೋಷ್ ಸೌಮ್ಯಾಳೊಂದಿಗೆ ಮಾತನಾಡಬೇಕು ಎಂದಾಗ ರಾಯರು ಸರಿ ಎಂದು ಸೌಮ್ಯಾಳನ್ನು ಅವನ ಜೊತೆಗೆ ಹೋಗಲು ಒಪ್ಪಿಸುತ್ತಾರೆ. ಸೌಮ್ಯ ಇದೇ ಸರಿಯಾದ ಸಮಯ ತನ್ನ ಸಮಸ್ಯೆಯನ್ನು ಅವರಿಗೆ ಹೇಳಿ ಹೇಗಾದರೂ ಮಾಡಿ ಈ ಮದುವೆಯಿಂದ ದೂರ ಸರಿಯಬೇಕು ಎಂದು ನಿರ್ಧರಿಸಿ ಅವನೊಂದಿಗೆ ಹೋಗುತ್ತಾಳೆ. ಹೊರಗಡೆ ಒಂದು ಪಾರ್ಕಿನತ್ತ ಹೆಜ್ಜೆ ಹಾಕುತ್ತಾರೆ. ಸಂತೋಷ್ ತಾನೇ ಮಾತನಾಡಲು ಪ್ರಾರಂಭ ಮಾಡುತ್ತಾ ತನ್ನ ಪ್ರೀತಿಯ ಬಗ್ಗೆ ಎಲ್ಲ ವಿಚಾರ ಹೇಳಿಕೊಂಡಾಗ ಸೌಮ್ಯ ಅವನ ರೀತಿಯೇ ತಾನು ಏನನ್ನೂ ಮುಚ್ಚಿಡಬಾರದು ಎಂದು ಎಲ್ಲ ವಿಚಾರ ಹೇಳಬೇಕು ಎನ್ನುತ್ತಿದ್ದಾಗ ಸಂತೋಷ್ನ ಮೊಬೈಲ್ ರಿಂಗ್ ಆಗುತ್ತದೆ. ಅವನು ಸ್ವಲ್ಪವೇ ದೂರ ಹೋಗಿ ಮಾತನಾಡುತ್ತಿರುವಾಗ ಸೌಮ್ಯ ಅವನನ್ನೇ ನೋಡುತ್ತಾ ಕುಳಿತಿರುತ್ತಾಳೆ. ಸಂತೋಷ್ ಎಷ್ಟು ಸಮಯವಾದರೂ ಆ ಕಡೆಯ ವ್ಯಕ್ತಿಯ ಮಾತು ಮುಗಿಯದೇ ಇರುವುದು ನೋಡಿ ಬ್ಲೂಟೂತ್ ಅನ್ನು ಕಿವಿಯಲ್ಲೇ ಹಾಕಿಕೊಂಡು ಬರುತ್ತಾನೆ. ಸೌಮ್ಯ ಅವನ ಕಿವಿಯನ್ನು ನೋಡದೆಯೇ ಹಾಗೇ ಮಾತನಾಡುತ್ತಾಳೆ. ಸಂತೋಷ್ ಬೇರೆಯವರ ಜೊತೆಗೆ ಮಾತನಾಡುತ್ತಾ, ಹೇಳಿ, ಏನು ನಿಮ್ಮ ಸಮಸ್ಯೆ ಎಂದಾಗ ಸೌಮ್ಯ ಆತ ತನಗೇ ಹೇಳಿದ್ದು ಎಂದು ತಿಳಿದು ವರುಣ್ನ ವಿಚಾರವನ್ನು ಹೇಳುತ್ತಾಳೆ. ಸಂತೋಷ್ ತಂದೆಯ ಫೋನ್ ಬರುವುದು ನೋಡಿ ಸೌಮ್ಯ ಬನ್ನಿ ಎಂದು ಅವಸರದಿಂದ ಹೊರಟು ಹೋಗುತ್ತಾನೆ. ಮನೆಯಲ್ಲಿ ಮದುವೆಯ ವಿಚಾರ ಮುಂದುವರಿದು ಸನಿಹಾಳೆಗೆ ತಿಳಿದಾಗ ಅವಳು ಸಂತಸದಿಂದ ಬರುತ್ತಾಳೆ. ಆದರೆ ಶ್ಯಾಮರಾಯರು ಅಂಬಿಕಾ ಮೇಲಿನ ಕೋಪಕ್ಕೆ ಅವರಿಗೆ ಯಾವುದೇ ವಿಷಯ ತಿಳಿಸದಂತೆ ಆಜ್ಞೆ ಮಾಡುತ್ತಾರೆ. ಸನಿಹಾ ಸಹ ಅಮ್ಮನ ಮೇಲಿನ ಕೋಪಕ್ಕೆ ಅವರಿಗೆ ಯಾವುದೇ ವಿಚಾರ ಹೇಳುವುದಿಲ್ಲ. ಶ್ಯಾಮರಾಯರು ಮದುವೆ ದೇವಸ್ಥಾನದಲ್ಲಿ ಮಾಡಲು ಹೇಳಿದಾಗ ಶಂಕರ್ ಅವರು, ಬೇಡ, ನನಗೆ ಇರುವುದು ಒಬ್ಬನೇ ಮಗ, ನಮ್ಮ ನೆಂಟರಿಷ್ಟರೆಲ್ಲ ಕೋಪ ಮಾಡಿಕೊಳ್ಳುತ್ತಾರೆ, ಅದಕ್ಕೆ ಮದುವೆಯನ್ನು ಗ್ರ್ಯಾಂಡ್ ಆಗಿಯೇ ಮಾಡೋಣ ಎಂದಾಗ ಶ್ಯಾಮರಾಯರು, ಅದು ಆಗಲ್ಲ ಶಂಕರ್, ಸೌಮ್ಯಳ ಮನಸ್ಥಿತಿಯನ್ನು ಎಂದು ಮುಂದೆ ಹೇಳುವವರನ್ನು ತಡೆದು, ಶಂಕರ್, ನನಗೆ ಅರ್ಥ ಆಗುತ್ತದೆ, ಆದರೆ ಎಂದು ಏನೂ ಯೋಚಿಸಿ, ಸರಿ ಬಿಡು, ನೀನು ಹೇಳಿದ ಹಾಗೆ ದೇವಸ್ಥಾನದಲ್ಲೇ ಮಾಡೋಣ, ತುಂಬ ಮುಖ್ಯವಾದವರನ್ನು ಮಾತ್ರ ಕರೆಯೋಣ ಎಂದಾಗ
ರಾಯರು ಸಂತಸದಿಂದ ಸರಿ ಎಂದು ಎಲ್ಲರಿಗೂ ಸಿಹಿ ನೀಡಿ ಸಂಭ್ರಮಿಸುತ್ತಾರೆ. ಸನಿಹಾಳು ಮಾತ್ರ ಸಂತೋಷದ ಭರದಲ್ಲಿ ರಂಜನಾ ಹಾಗೂ ಅವಳ ಸ್ನೇಹಿತರ ಗುಂಪಿಗೆ ಆಮಂತ್ರಿಸಿದಾಗ ಎಲ್ಲರೂ ಈ ಅಪರೂಪದ ಮದುವೆಗೆ ಖಂಡಿತ ಬರುತ್ತೇವೆ ಎಂದು ಒಪ್ಪಿಕೊಳ್ಳುತ್ತಾರೆ. ಇಷ್ಟಕ್ಕೂ ಸಂತೋಷ್ ಜೊತೆ ಸೌಮ್ಯಾಳ ಮದುವೆ ನಡೆಯುತ್ತಾ? ಒಂದು ವೇಳೆ ಸೌಮ್ಯಾಳಿಗೆ ಈಗಾಗಲೇ ಮದುವೆಯಾಗಿದೆ ಎಂದು ಸಂತೋಷ್ಗೆ ತಿಳಿದರೆ ಮುಂದೆ ಏನಾಗುತ್ತೆ? ಈ ಮದುವೆ ನಡೆಯುತ್ತಾ ಇಲ್ವಾ? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.